ಅಬ್ಬಬ್ಬಬ್ಬ ಗುರು ಏನು ಕ್ರೇಜ್ ಇದೆ ಗುರು ಗಿಲ್ಲಿ ಬಗ್ಗೆ. ಹೊರಗಡೆ ಯಾವ ರೀತಿ ಫಾಲೋವರ್ಸ್ ಕ್ರೇಜ್ ನಡೆಸಿದ್ದಾರೆ ನೋಡಿ, ಅದೇ ರೀತಿ ಬಿಗ್ ಬಾಸ್ನಲ್ಲಿ ಕೂಡ ಫ್ಯಾನ್ಸ್ ಬಂದು ಅದೇ ರೀತಿ ಕ್ರೇಜನ್ನು ನಡೆಸಿದ್ದಾರೆ ಫ್ರೆಂಡ್ಸ್. ಅಂದರೆ ಈ ರೀತಿ ಒಂದು ಟ್ರೇಜರ್ನಲ್ಲಿ ನಿಲ್ಲೇ ಬಿಗ್ ಬಾಸ್ನಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಯಾವ ರೀತಿ ತೋರಿಸಿದ್ದಾರೆ, ಯಾವ್ಯಾವ ಫೋಟೋವನ್ನು ತೋರಿಸಿದ ಅಥವಾ ಯಾವ್ಯಾವ ವಾಲ್ ಫ್ರೇಮನ್ನು ತೋರಿಸಿದ್ದಾರೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಟ್ಸ್ ವಾಲ್ ಫ್ರೇಮನ್ನು ನೋಡೋದಾದರೆ ಒಬ್ಬರು ಗಿಲ್ಲಿ ಫ್ಯಾನ್ಸ್ ಅನ್ನು ಏನು ಮಾಡಿದ್ದಾರೆ, ಕೈ ಮೇಲೆ ಟಾಟೋವನ್ನು ಹಾಕಿಸ್ಕೊಂಡ್ಬಂದಿದ್ದಾರೆ ಫ್ರೆಂಡ್ಸ್. ಅವ್ರ ಜೊತೆ ಏನು ಮಾಡಿದ್ದಾರೆ, ಮಾತಾಡಿ ಕಾಟ ಅವರು ಏನು ಮಾಡಿದ್ದಾರೆ, ತುಂಬ ಆನಂದವನ್ನು ಪಟ್ಟಿದ್ದಾರೆ. ಅವ್ರ ಜೊತೆ ತುಂಬ ಕಾಲವನ್ನು ಮಾತಾಡಿದ್ದಾರೆ ಫ್ರೆಂಡ್ಸ್. ಅದರ ಜೊತೆಗೆ ಗಿಲ್ಲಿ ಅವರಿಗೊಂದು ಸಾಂಗನ್ನು ಕೂಡ ಹಾಕಿದ್ದಾರೆ. ಯಾವ ಸಾಂಗ್ ಅಂದರೆ KD ನಂಬರ್ 1 ಸಾಂಗನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಅದು ಯಾವ ಸಾಂಗ್ ಅಂದರೆ KD ನಂಬರ್ 1 ಸಾಂಗನ್ನು ಹಾಕಿದ್ದಾರೆ. ಗಿಲ್ಲಿ ಕಾವ್ಯ ಅವರ ಫೋಟೋವನ್ನು ಹಾಕಿದ್ದಾರೆ. ಲವ್ ಬರ್ಡ್ಸ್ಗೆ ಯಾವ ರೀತಿ ಹಾಕಿರ್ತಾರೆ ನೋಡಿ, ಫೋಟೋಸ್ ಎಡಿಟ್ ಮಾಡಿರ್ತಾರೆ ನೋಡಿ, ಅದೇ ರೀತಿ ಏನು ಮಾಡಿದ್ದಾರೆ, 95% ಏನು ಮಾಡಿದೆ, ಬರೀ ಗಿಲ್ಲಿ ಕಾವ್ಯ ಫೋಟೋವನ್ನು ವಾಲ್ ಫ್ರೇಮಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮೊದಲದಾಗಿ ಯಾವ ಫೋಟೋವನ್ನು ತೋರಿಸಿದ್ದಾರೆ, ಯಾವ ವಾಲ್ ಫ್ರೇಮ್ನಲ್ಲಿ ಯಾವ್ಯಾವ ಫೋಟೋವನ್ನು ತೋರಿಸಿದ್ದಾರೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ನೋಡೋದಾದರೆ ಗಿಲ್ಲಿ ಮತ್ತು ಕಾವ್ಯ ಅಂದರೆ ಎಂಟ್ರಿ ಆಗಬೇಕಾದ್ರೆ ಗಿಲ್ಲಿ ಕಾವ್ಯ ಮತ್ತು ಏನು ಮಾಡ್ತಾರೆ, ಇಬ್ಬರು ಜೋಡಿಯಾಗಿ ಎಂಟ್ರಿ ಆಗ್ತಾರಲ್ಲ ಆ ಫೋಟೋವನ್ನು ಏನು ಮಾಡಿದ್ದಾರೆ, ತೋರಿಸಿದ್ದಾರೆ ಫ್ರೆಂಡ್ಸ್. ಸೆಕೆಂಡ್ ಆಗಿ ನೋಡೋದಾದರೆ ಗೆಸ್ಟ್ ಆಗಿ ಬಂದಿರ್ತಾರೆ ನೋಡಿ, ಅಂದರೆ ಹೋಸ್ಟ್ ಸೀಸನ್ನಲ್ಲಿ ಯಾರು ಇರ್ತಾರೆ ನೋಡಿ, ಅಂದರೆ ಅವರು ಏನು ಮಾಡ್ತಾರೆ, ಗೆಸ್ಟ್ ಆಗಿ ಬಂದಿರ್ತಾರೆ, ಅವ್ರ ಫೋಟೋವನ್ನು ಕೂಡ ಏನು ಮಾಡ್ತಾರೆ, ಗಿಲ್ಲಿ ಜೊತೆ ಆಗಿದ್ದು ತೋರಿಸಿದ್ದಾರೆ. ಥರ್ಡ್ ಬಂದ್ಬಿಟ್ಟು ಗಿಲ್ಲಿ ಕ್ಯಾಪ್ಟನ್ ಆದಾಗ ಏನು ಮಾಡ್ತಾರೆ, ಕಾವ್ಯ ಅವರು ಕೈ ಹಿಡ್ಕೊಂಡು ಹೋಗಿ ಏನು ಮಾಡ್ತಾರೆ, ಅವರು ಕೂಡಿಸ್ತಾರೆ. ಅಂದರೆ ಅವರು ಕ್ಯಾಪ್ಟನ್ ರೂಮ್ನಲ್ಲಿ ಬೆಡ್ ಮೇಲೆ ಕುಂದರ್ಸಿ ಅವ್ರು ಏನು ಮಾಡ್ತಾರೆ, ಈ ರೀತಿ ಶೋ ಮಾಡ್ತಾರಲ್ಲ ಅದೇ ರೀತಿ ಅವ್ರು ಏನು ಮಾಡ್ತಾರೆ, ಆ ಫೋಟೋವನ್ನು ಕೂಡ ಏನು ಮಾಡ್ತಾರೆ, ತೋರಿಸಿದ್ದಾರೆ. ನಾಲ್ಕನೇದು ಬಂದ್ಬಿಟ್ಟು ರಿಷಾ ಮತ್ತು ಗಿಲ್ಲಿ ಅವರ ಫೋಟೋವನ್ನು ತೋರಿಸಿದ್ದಾರೆ. ಅಂದರೆ ಅವರು ಲವ್ ಅನ್ಕೊಂತ ಆಟದ್ದು, ಅವ್ರ ಜೊತೆ ಹಿಂದ್ಗಡೆ ಇದು ಅಂದ್ರೆ ಸೀರೆಗತೆ ಹಿಡ್ಕೊಂಡು ನಡ್ಕೊಂಡು ಹೋಗಿದ್ದ ಆ ಫೋಟೋವನ್ನು ಏನು ಮಾಡಿದ್ದಾರೆ, 4ನೇ ಫೋಟೋ ಆಗಿ ಅಂದ್ರೆ ಅವ್ರು ಹೆಗಲ ಮೇಲೆ ಮಲ್ಕೊಂಡಿದ್ದ ಆ ಫೋಟೋವನ್ನು ಏನು ಮಾಡಿದ್ದಾರೆ, 4ನೇ ಫೋಟೋ ಆಗಿ ತೋರಿಸಿದ್ದಾರೆ. 5ನೇ ಫೋಟೋ ಬಂದ್ಬಿಟ್ಟು ಕಾವ್ಯ ಅವ್ರ ಪೇರೆಂಟ್ಸ್ ಏನು ಮಾಡ್ತಾರೆ, ಗಿಲ್ಲಿಗೊಂದು ಬ್ಯಾಸ್ಲೆಟ್ ಅಂದರೆ ಒಂದು ಬ್ಯಾಸ್ಲೆಟ್ ಅನ್ನು ಕೊಡ್ತಾರೆ. ಆ ಫೋಟೋವನ್ನು ಏನು ಮಾಡಿದ್ದಾರೆ, 5ನೇ ಫೋಟೋ ಆಗಿ ತೋರಿಸ್ತಾರೆ ಫ್ರೆಂಡ್ಸ್. 6ನೇ ಫೋಟೋ ಬಂದ್ಬಿಟ್ಟು ಗಿಲ್ಲಿ ಮತ್ತು ರಕ್ಷಿತಾ ಅವ್ರು ಏನು ಮಾಡ್ತಾರೆ, ಒಂದು ಆಟವನ್ನು ಆಡ್ತಾರೆ, ಅಂದರೆ ಒಂದು ಡ್ಯಾನ್ಸನ್ನು ಮಾಡ್ತಾರೆ. ಏನು ಮಾಡಿದ್ದಾರೆ, ಅದನ್ನು ಏನು ಮಾಡಿದ್ದಾರೆ, 6ನೇ ಫೋಟೋ ಆಗಿ ತೋರಿಸಿದ್ದಾರೆ. 7ನೇ ಫೋಟೋ ಬಂದ್ಬಿಟ್ಟು ಅಶ್ವಿನಿ ಅವರಿಗೊಂದು ಟಿವಿನಲ್ಲಿ ಕುಂದಿರಿಸಿ ಏನು ಮಾಡ್ತಾರೆ, ಅವರಿಗೆ ಟಕ್ಕರ್ ಕೊಡಬೇಕು ಅಥವಾ ಯಾರು ಜಾಸ್ತಿ 12 ಮಿನಿಟ್ಸ್ ಗಂಟೆ ಯಾರು ಟೈಮನ್ನು ಜಾಸ್ತಿ ತೊಗೊತಾರೆ ನೋಡಿ, ಅವ್ರಿಗೆ ಕ್ಯಾಪ್ಟನ್ಸಿ ಓಟದಿಂದ ಏನು ಮಾಡ್ತಾರೆ, ಸೋಲ್ತಾರೆ ಅನ್ಕಟ್ಟು ಏನು ಮಾಡ್ತಾರೆ, ಟಾಸ್ಕನ್ನು ಕೊಡ್ತಾರೆ. ಅಲ್ಲಿ ಗಿಲ್ಲಿ ತುಂಬ ರಿಸ್ಕ್ ಇರ್ತಾರೆ, ಸೆಟ್ ಹೊಡೆಯಂಗೆ ಹೊಡಿತೀನಿ, ನಿಮ್ಮ ಮುದುಕಿ ಆಗಿ ಅದು ಆಗಿ ಇದು ಆಗಿ ಅನ್ಕಟ್ಟು ಏನು ಮಾಡ್ತಾರೆ, ರೇಗ್ಸಿರ್ತಾರಲ್ಲ ಆ ಫೋಟೋವನ್ನು ಏನು ಮಾಡಿದ್ದಾರೆ, 6ನೇ ಫೋಟೋ ಆಗಿ ಕಳಿಸಿದ್ದಾರೆ. 7ನೇ ಫೋಟೋ ಬಂದ್ಬಿಟ್ಟು ಗಿಲ್ಲಿ ಅವರು ಕಳಪೆ ಆದಾಗ ಹೋಗಬೇಕಾಗಿದ್ದ ಫೋಟೋವನ್ನು ಏನು ಮಾಡ್ತಾರೆ, ಆ ಫೋಟೋವನ್ನು ಕೂಡ ಏನು ಮಾಡ್ತಾರೆ, ತೋರಿಸ್ತಾರೆ. 8ನೇ ಫೋಟೋ ಬಂದ್ಬಿಟ್ಟು ಅಶ್ವಿನಿ ಮತ್ತು ಗಿಲ್ಲಿ ಅವರು ಏನು ಮಾಡ್ತಾರೆ, ರಾಜ ಮತ್ತು ರಾಣಿಯಾಗಿ ಏನು ಮಾಡಿರ್ತಾರೆ, ರಾಜ ಮತ್ತು ರಾಜಮಾತೆಯಾಗಿ ಆಯ್ಕೆ ಆಗಿರ್ತಾರಲ್ಲ ಆ ಫೋಟೋವನ್ನು ಏನು ಮಾಡಿದ್ದಾರೆ, 8ನೇ ಫೋಟೋ ಆಗಿ ತೋರಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಗಿಲ್ಲಿಗೆ ವೋಟ್ ಮಾಡಿ, ಹಾಗೆ ಏನು ಮಾಡಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಗಿಲ್ಲಿ ಫ್ಯಾನ್ಸ್ಗೆ ಏನು ಮಾಡಿ, ಶೇರ್ ಮಾಡಿ, ಗಿಲ್ಲಿಗೆ ವೋಟ್ ಮಾಡೋಕ್ಕೆ ಹೇಳಿ, ಮತ್ತು ಗಿಲ್ಲಿಗೆ ಏನು ಮಾಡಿ ವಿನ್ ಮಾಡಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.